ಹಾಯ್ ಫ್ರೆಂಡ್ಸ್, ರಂಜಿನಿ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾವಿವತ್ತು ಈಸಿಯಾಗಿ ಒಂದು ಮಸಾಲೆ ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ನಾವು ರಾಗಿ ರೊಟ್ಟಿನಾದರೂ ಮಾಡ್ಕೋಬೋದು ಅಥವಾ ಅಕ್ಕಿ ಹಿಟ್ಟು ಹಾಕಿ ಅಕ್ಕಿ ರೊಟ್ಟಿನಾದರೂ ಮಾಡ್ಕೋಬೋದು. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಹಾಕೋಬೋದು ಅಥವಾ ಟೊಮೊಟೊ ಚಟ್ನಿ ಹಾಕೋಬೋದು. ಇವತ್ತು ನಾನು ಟೊಮೊಟೊ ಮತ್ತು ಶೇಂಗಾ ಬೀಜ ಹಾಕಿ ಒಂದು ಚಟ್ನಿನ ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾವಿವಾಗ ಈ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾವು ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಳ್ಳೋಣ. ಈ ಬಾಣಲಿಗೆ ಇವಾಗ ನಾವು ನೀರನ್ನ ಹಾಕ್ಕೋಬೇಕು. ನಾನು 1 ಲೋಟ ಅಕ್ಕಿ ಹಿಟ್ಟಿಗೆ 2 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂತ ಅಂದರೆ 4 ಲೋಟ ನೀರು ಹಾಕ್ಕೊಂಡು 2 ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. 1 ಲೋಟ ಅಕ್ಕಿ ಹಿಟ್ಟು ಹಾಕಿದ್ರೆ ನಿಮಗೆ 4 ರಿಂದ 5 ರೊಟ್ಟಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇದು ಬಿಸಿಯಾದ ನಂತರ ಸ್ವಲ್ಪ ಬಬಲ್ಸ್ ಬರುತ್ತೆ ನೋಡ್ಕೊಳ್ಳಿ. ಅಷ್ಟಾದರೆ ಸಾಕು, ತುಂಬ ಕುದಿಯೋದು ಬೇಡ. ಇವಾಗ ನಾವು ಇದನ್ನು ಹಾಫ್ ಮಾಡ್ಕೋಬೇಕು. ಹಾಫ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಸೇರಿಸ್ಕೊಂಡಾದಮೇಲೆ ಒಂದು ಕೋಲಿನ ಸಹಾಯದಿಂದ ಅಥವಾ ಮುದ್ದೆ ಕೋಲಿಂದ ಅಥವಾ ದೋಸೆ ಕಡ್ಡಿಯಿಂದ ಯಾವುದ್ರನ್ನಾದರೂ ಈ ಥರ ತಿರುಗಿಸ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಇದನ್ನು ಆರೋದಕ್ಕೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ಇದ್ರ ಜೊತೆಗೆ ಏನೇನು ಮಸಾಲೆಗಳನ್ನ ಹಾಕೋಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಈ ಥರ ಇಟ್ಕೊಬಿಡಿ. ಈಗ ನಾನಿಲ್ಲಿ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಸಬ್ಸಿಗೆ ಸೊಪ್ಪು, ಒಂದು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಜೀರಿಗೆ ಅರ್ಧ ಸ್ಪೂನು, ಕ್ಯಾರೆಟ್ ಒಂದು ಅರ್ಧ, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ, ಸಾಂಬಾರು ಸೊಪ್ಪು, ಆಮೇಲೆ ಕರಿಬೇವು, ಇಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಚಿಲ್ಲಿ ಬದಲು ಚಿಲ್ಲಿ ಫ್ಲೇಕ್ಸ ಹಾಕಿದ್ದೀನಿ. ಈಗ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಮಕ್ಕಳಿಗೆ ಬಾಯಿಗೆ ಸಿಕ್ಕಿದ್ರೆ ಖಾರ ಆಗುತ್ತೆ. ಅದಕ್ಕೋಸ್ಕರ ನಾನು ಒಣಮೆಣ್ಸಿನ್ಕಾಯಿನ ಮಿಕ್ಸಿಲಿ ಸಣ್ಣದಾಗಿ ಗ್ರೈಂಡ್ ಮಾಡಿಬಿಟ್ಟು ಅದನ್ನೇ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ನಾವು ಮೊದಲೇ ಹಾಕ್ಕೊಂಡಿರ್ತೀವಿ ಅಲ್ವಾ. ಇವಾಗ ನಾವು ಇದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಈ ಥರ ನೀಟಾಗಿ ಕಲಸಿ, ನಾವು ಮೊದಲು ನೀರು ಇಟ್ಕೊಂಡಿದ್ವಲ್ಲ ಅದೇ ನೀರೇ ಸಾಕಾಗುತ್ತೆ. ಅಕಸ್ಮಾತ್ ನಿಮಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡಿಕೊಂಡು ಸ್ಮೂತಾಗಿ, ಈಗ ನಾವು ಚಪಾತಿ ಹಿಟ್ಟನ್ನು ಮುಟ್ಟಿದಾಗ ಸ್ಮೂತಾಗಿ ಕಲಿಸ್ತೀವಿ ಅಲ್ವಾ, ಅದೇ ಥರ ಇದನ್ನು ಕೂಡ ಸ್ಮೂತಾಗಿ ಕಲಿಸ್ಕೊಳ್ಳಿ. ನಾವು ಇದನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವಿ ಅಷ್ಟೇ ಚೆನ್ನಾಗಿ ರೊಟ್ಟಿ ಕೂಡ ತೆಳುವಾಗಿ ಬರುತ್ತೆ. ಈಗ ಇದನ್ನು ಕಲಸಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ಬೇಯಿಸೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ತವಾನ ಇಟ್ಕೊಂಡಿದ್ದೀನಿ. ನೀವು ನಾನ್ ಸ್ಟಿಕ್ ತವ ಕೂಡ ಯೂಸ್ ಮಾಡ್ಕೋಬಹುದು. ಇವಾಗ ಒಂದು ಮಣೆನ ಇಟ್ಕೊಂಡು ಅದ್ರ ಮೇಲೆ ಕವರ್ನ ಹಾಕ್ಕೊಂಡಿದ್ದೀನಿ. ಕವರ್ ಇಲ್ಲ ಅಂತಂದರೆ ಎಣ್ಣೆ ಕವರ್ ತೊಗೊಳ್ಳಿ. ಇವಾಗ ರೊಟ್ಟಿ ಹಿಟ್ಟನ್ನು ತಗೊಂಡು ಈ ಥರ ಒಂದು ಸ್ವಲ್ಪ ಕವರ್ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಈ ಥರ ರೊಟ್ಟಿನ ತಟ್ಕೋತಾ ಬನ್ನಿ. ಎಷ್ಟು ತೆಳುವಾಗಿ ಬೇಕಿದ್ರೂ ನೀವು ತಟ್ಕೋಬಹುದು. ಎಣ್ಣೆನ ಹಾಕಿರೋದ್ರಿಂದ ಅದರ ರೊಟ್ಟಿ ತೆಗೆಯೋದಕ್ಕೂ ಈಸಿಯಾಗಿ ಬರುತ್ತೆ. ನೋಡಿ, ಈ ಥರ ಈಸಿಯಾಗಿ ರೊಟ್ಟಿನ ತೆಗೆದು ಹಂಚ ಮೇಲೆ ಹಾಕೋಬಹುದು. ಈಗ ಹಂಚ ಮೇಲೆ ರೊಟ್ಟಿನ ಹಾಕೋಣ. ಇದಕ್ಕೆ ಬೇಕು ಅಂತ ಅಂದರೆ ನಾವು ಸ್ವಲ್ಪ ಎಣ್ಣೆನ ಕೂಡ ಆ್ಯಡ್ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು ಸ್ಮೂತಾಗಿ. ಯಾಕೆಂದರೆ ನಾವು ಎಣ್ಣೆ ಹಾಕಿ ರೊಟ್ಟಿ ತಟ್ಟಿರೋದ್ರಿಂದ ಇದು ನೀಟಾಗಿ ತೆಗಿಬಹುದು, ತಿರುಗಿಸಿ ಹಾಕೋಬಹುದು. ನೋಡಿ, ಈ ಥರ ಎಣ್ಣೆ ಬೇಕಿದ್ದರೂ ಸೈಡಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಳಿ. ಇದನ್ನು ಮಗ್ಚು ಹಾಕುವಾಗಲೂ ಅಷ್ಟೇ ತುಂಬ ನಿಧಾನವಾಗಿ ಮಗ್ಚು ಹಾಕಿ, ಬೆಂದ ನಂತರನೇ ಮಗ್ಚು ಹಾಕಿ. ಒಂದು ಸೈಡ್ ನೀಟಾಗಿ ಬೆಂದ ಮೇಲೇ ಈ ಕಡೆ ಮಗ್ಚು ಹಾಕಬೇಕು, ಇಲ್ಲ ಅಂತಂದರೆ ಹರಿದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.